ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನನ್ನ ಹೆಸರು ಲಹರಿ. ಆಗ ತಾನೇ ಶಿಕ್ಷಣ ಮುಗಿಸಿ ಕೆಲಸ ಹುಡುಕುತ್ತಿದ್ದೆ. ಹೀಗಿರುವಾಗ ದಾವಣಗೆರೆಗೆ ಕೆಲಸಕ್ಕೆ ಹೋಗಲು ತೀರ್ಮಾನಿಸಿದೆ. ಏನೋ ನನ್ನ ಅದೃಷ್ಟ, ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಆದ್ರೆ ಇಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಊರು ಬಿಟ್ಟು ಹೋಗಬೇಡ ಎಂದು ಒತ್ತಾಯ ಮಾಡಿದ್ರು. ಆದರೆ ನಾನು ಮನೆಯವರ ವಿರೋಧದ ನಡುವೆ ದಾವಣಗೆರೆಗೆ ಬಂದು ಬಿಟ್ಟೆ. ಅಲ್ಲಿ ನನ್ನ ಗೆಳತಿ ಇದ್ದಳು. ಅಲ್ಲಿ ಅವಳ ಮನೆಯಲ್ಲಿ ಅದೊಂದು ಘಟನೆ ನಡೆಯಿತು. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಮೊದಲೇ ದಾವಣಗೆರೆ ನನಗೆ ಹೊಸ ಊರು. ಉಳಿದುಕೊಳ್ಳಲು ಪಿಜಿ ಹುಡುಕುತ್ತಿದ್ದೆ. ಹೀಗಿರುವಾಗ ನನ್ನ ಗೆಳತಿಯೊಬ್ಬಳು ಒಂದು ಮನೆಯಲ್ಲಿ ವಾಸವಾಗಿದ್ದಳು. ಆಕೆ ವಾಸವಾಗಿರುವ ಮನೆ ವಿಚಿತ್ರವಾಗಿತ್ತು. ಯಾಕೆಂದರೆ ಆ ಮನೆಯ ಒಂದು ಪಕ್ಕದಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದ. ಆದರೆ ಆ ಮನೆಗಳ ನಡುವೆ ಗೋಡೆ ಇರಲಿಲ್ಲ, ಬದಲಾಗಿ ಒಂದು ಬಾಗಿಲು ಇತ್ತು. ಅದು ಎರಡು ಕಡೆಯಿಂದ ಬಂದಾಗಿತ್ತು. ನನಗೆ ಯಾಕೋ ಆ ಮನೆ ಹಿಡಿಸದಿದ್ದರೂ ಕೆಲವು ದಿನ ಅನಿವಾರ್ಯವಾಗಿ ಅಲ್ಲಿಯೇ ಇರಬೇಕಾಯಿತು. ಪಕ್ಕದ ಮನೆಯಲ್ಲಿ ವಾಸವಿದ್ದ ಹುಡುಗ ನೋಡೋಕೆ ಚೆನ್ನಾಗಿ ಇದ್ದ. ಆದ್ರೆ ಆತ ನನ್ನನ್ನು ಕದ್ದು ನೋಡುತ್ತಿದ್ದ. ಅದು ನನ್ನ ಗಮನಕ್ಕೆ ಬಂತು. ದಿನಗಳು ಕಳೆದಂತೆ ಎಲ್ಲರೂ ಸ್ನೇಹಿತರಾದೆವು. ಹೀಗಿರುವಾಗ ನಾವು ಇರುವುದು ಮಾತ್ರ ಬೇರೆ ಬೇರೆ ಆದ್ರೂ ಕೆಲವೊಮ್ಮೆ ಒಂದು ಕಡೆ ಅಡುಗೆ ಮಾಡಿ ಊಟ ಮಾಡುತ್ತಿದ್ದೆವು. ಅಲ್ಲದೆ ವೀಕೆಂಡ್ ಅಂತ ಹೊರಗಡೆ ಸುತ್ತಾಡೋಕ್ಕೆ ಹೋಗ್ತಾ ಇದ್ದೆವು. ಹೀಗಾಗಿ ನಮ್ಮ ನಡುವೆ ಯಾವುದೇ ಮುಚ್ಚುಮರೆ ಎನ್ನುವುದು ಇರಲಿಲ್ಲ. ನಾನು ಮಾತ್ರ ವೀಕೆಂಡ್ ಅಲ್ಲಿ ಸುತ್ತಾಡಿ ಬಂದು ನನ್ನ ಪಾಡಿಗೆ ಸುಮ್ಮನೆ ಬಂದು ಬಿದ್ದುಕೊಳ್ಳುತ್ತಿದ್ದೆ. ಅದೊಂದು ದಿನ ಹೊರಗಡೆ ಹೋಗೋದು ಅಂತ ನಿರ್ಧಾರ ಆಗಿತ್ತು. ಅವತ್ತು ಬೇರೆ ಮಳೆ ಜೋರಾಗಿ ಬಂತು. ಹೀಗಾಗಿ ಕೊನೆಗೆ ಹೊರಗಡೆ ಹೋಗುವುದನ್ನು ರದ್ದು ಮಾಡಿ ಮನೆಯಲ್ಲಿ ಪಾರ್ಟಿ ಮಾಡೋಕೆ ನಿರ್ಧಾರ ಮಾಡಿದೆವು. ಆಮೇಲೆ ನಾನು ಮೊದಲಿಗೆ ಎಲ್ಲ ಅಡುಗೆ ಮಾಡಿ ಮುಗಿಸಿದೆ. ಬಳಿಕ ಎಲ್ಲರೂ ಕುಡಿಯೋಕೆ ಅಂತ ಮೂವರು ಕೂತು ಬಿಟ್ಟೆವು. ಆಗ ಆಕಾಶ ನಮ್ಮ ನಡುವೆ ಒಂದು ಬಾಗಿಲು ಇದೆ, ಅದಿಲ್ಲ ಎಂದಿದ್ದರೆ ಎಲ್ಲರೂ ಒಟ್ಟಾಗಿ ಇರಬಹುದಿತ್ತು ಎಂದು ಹೇಳಿದ. ಆವಾಗ ನನ್ನ ಗೆಳತಿ, ಇವಾಗ ಏನಾಗಿದೆ, ಮನೆ ಮಾಲೀಕ ಬಂದಾಗ ಮುಚ್ಚಿದರೆ ಆಯ್ತು ಎಂದು ನಕ್ಕು ಬಿಟ್ಟಳು. ಈಗ ಎಲ್ಲರೂ 2 ಸುತ್ತು ಎಣ್ಣೆ ಹಾಕಿದ್ದರಿಂದ ಎಲ್ಲರಿಗೂ ಸ್ವಲ್ಪ ಏರಿತು. ಸ್ನೇಹಿತರೆ, ಆಗ ನನ್ನ ಗೆಳತಿ ತನ್ನ ಹಳೆಯ ಕಥೆ ಹೇಳೋಕೆ ಶುರು ಮಾಡಿದಳು. ಅವಳು ತನ್ನ ಹುಡುಗನ ಜೊತೆಗೆ ಸುತ್ತಾಡಿದ್ದು, ಅವನ ಜೊತೆ ಮೂವಿಗೆ ಹೋಗಿದ್ದು, ಅವನ ಜೊತೆಗೆ ಕೆಲವು ಸಲ ಆಸೆ ತೀರಿಸಿಕೊಂಡ ಇದ್ದಾಳೆ ಎಂದು ಹೇಳಿದಳು. ಆಕೆ ನನ್ನ ಮುಂದೆ ಅದನ್ನ ಯಾವತ್ತಿಗೂ ಹೇಳಿರಲಿಲ್ಲ. ಆದರೆ ಇವಾಗ ಎಲ್ಲಾನು ಹೇಳ್ತಾನೆ ಇದ್ದಳು. ಅದನ್ನ ಆಕಾಶ ಮತ್ತೆ ನಾನು ಆಸಕ್ತಿಯಿಂದ ಕೇಳಿಸಿಕೊಂಡೆವು. ಇದಾದ ನಂತರ ಆಕಾಶ ಮಾತು ಬದಲಿಸಿ ಫಿಲಂ ನೋಡೋಣ, ಟೈಮ್ ಪಾಸ್ ಆಗುತ್ತೆ ಎಂದು ಹೇಳಿದ. ನಾನು ಸರಿ ಎಂದು ಹೇಳಿದೆ. ಆಕಾಶ ಯಾವುದೋ ಇಂಗ್ಲಿಷ್ ಮೂವಿ ಹಾಕಿದ. ನಾವು ನಶೆಯಲ್ಲಿ ಅದನ್ನ ನೋಡ್ತಾ ಇದ್ದೆವು. ಅದರಲ್ಲಿ ನಡುವೆ ಆ ತರದ ದೃಶ್ಯಗಳು ಇದ್ದವು. ಹೀಗಾಗಿ ಅದನ್ನು ನೋಡುವಾಗ ಮನಸ್ಸಿನಲ್ಲಿ ಒಂಥರ ಅನಿಸ್ತಾ ಇತ್ತು. ನನ್ನ ಗೆಳತಿ ಅದು ಬಂದಾಗ ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದಳು. ಆಗ ಅವನು ಅದನ್ನು ಓಡಿಸಿಬಿಟ್ಟು ಬೇರೆ ದೃಶ್ಯ ಹಚ್ಚಿ ನಮ್ಮ ಕಡೆಗೆ ನೋಡುತ್ತಿದ್ದ. ಆದರೆ ನನ್ನ ಗೆಳತಿ, ಏನು ಆಕಾಶ ಹೀಗೆ ನೋಡ್ತಾ ಇದ್ದೀಯಾ, ಯಾಕೆ ಬೇಕಾ ಹತ್ತುತ್ತೀಯಾ ಎಂದು ಕೇಳಿದಳು. ಅದನ್ನ ಕೇಳಿ ನಾನು ಫುಲ್ ಶಾಕ್ ಆಗಿದ್ದೆ. ಮೊದಲೇ ಗೆಳತಿ ನಶೆಯಲ್ಲಿ ನನ್ನ ಕಡೆಗೆ ನೋಡಿ, ನಿನಗೆ ಆ ತರದ ದೃಶ್ಯ ಇಷ್ಟವಿಲ್ಲ ಅನ್ಸುತ್ತೆ ಎಂದಳು. ಆಗ ನಾನು ಸುಮ್ಮನೆ ಇದ್ದಾಗ ಆಕಾಶ, ಅದು ಯಾರಿಗೆ ಇಷ್ಟವಿಲ್ಲ ಹೇಳು ಅಂತ ತಮಾಷೆ ಮಾಡಿದ. ಕೊನೆಗೆ ನನ್ನ ಗೆಳತಿ ನನಗೆ ಪ್ರೀತಿ ಬಗ್ಗೆ ಕೇಳಿದಳು. ನಾನು ನನಗೆ ಯಾರೂ ಇಲ್ಲ, ಹಾಗೆ ಹೀಗೆ ಇಲ್ಲ ಎಂದೆಲ್ಲ ಹೇಳಿದೆ. ಇದಾದ ನಂತರ ನನ್ನ ಗೆಳತಿ ಯಾವುದೋ ಒಂದು ಮೂವಿ ಹಚ್ಚಿದಳು. ಮೊದಲು ಅದು ಚೆನ್ನಾಗೇ ಇತ್ತು. ಅರ್ಧ ಗಂಟೆ ಆದಮೇಲೆ ಅದರಲ್ಲಿ ಬರೀ ಆ ತರದ ದೃಶ್ಯ ಬರೋಕೆ ಶುರುವಾದವು. ಅಷ್ಟೊತ್ತಿಗೆ ಆಕಾಶ, ನಾನು ಸ್ವಲ್ಪ ಬಾತ್ರೂಮಿಗೆ ಹೋಗಿ ಬರ್ತೇನೆ ಎಂದ. ಅದಕ್ಕೆ ನಾನು ಸರಿ ಎಂದು ಹೇಳಿದೆ. ಅದಕ್ಕೆ ನನ್ನ ಗೆಳತಿ ನಕ್ಕು ಆಯ್ತು ಎಂದು ಹೇಳಿದಳು. ಆದ್ರೆ ನನಗೆ ಆಕೆ ಯಾಕೆ ನಕ್ಕಳು ಎಂದು ಅರ್ಥ ಆಗಲಿಲ್ಲ. ಆಮೇಲೆ ಅವನು ಬಂದ ಮೇಲೆ ಆಕೆ, ಏನಪ್ಪ ಇವಾಗ ಹಗುರ ಆಯ್ತಾ ಅಂತ ಕೇಳಿದಳು. ಆಗ ಅವನು, ಅದೆಲ್ಲ ಮಾಮೂಲಿ ಅಲ್ವಾ ಎಂದನು.
ಆದ್ರೆ ನನಗೆ ಅವರಿಬ್ಬರ ಮಾತು ಗೊತ್ತಾಗಲೇ ಇಲ್ಲ. ನಾನು ನನ್ನ ಗೆಳತಿಯನ್ನು ನೋಡಿದೆ. ಅವಳು ಇನ್ನೊಂದು ಸುತ್ತು ಗುಂಡು ಹಾಕಿ, ಆಕಾಶ ನೀನೆಂದರೆ ನನಗೆ ಇಷ್ಟ ಕಣೋ, ಅದನ್ನೆಲ್ಲ ಅಲ್ಲೆಲ್ಲ ಬೀಳಿಸಿ ಹಾಳು ಮಾಡಬೇಡ ಕಣೋ, ನಾನು ಇದ್ದೆ ಅಲ್ವಾ, ನನಗೆ ಬಹಳ ದಿನದಿಂದ ನಿನ್ನ ಜೊತೆಗೆ ಆ ಕೆಲಸ ಮಾಡಬೇಕು ಎಂದು ಅನಿಸ್ತಾ ಇದೆ, ದಯವಿಟ್ಟು ಸಹಾಯ ಮಾಡು ಎಂತ ಹೇಳಿ ಬಿಟ್ಟಳು. ಆಗ ಆಕಾಶ, ನೋಡು ನನಗೆ ನಿನ್ನ ಕಂಡರೆ ಇಷ್ಟ ಇಲ್ಲ ಎಂದ. ಆವಾಗ ಅವಳು ಅವನನ್ನು ತರಾಟೆಗೆ ತೆಗೆದುಕೊಂಡಳು. ಕೊನೆಗೆ ಅವನು ಕೂಡ ನಶೆಯಲ್ಲಿ, ನನಗೆ ನೀನು ಇವತ್ತು ಪಕ್ಕದ ರೂಮಿನಲ್ಲಿ ಬಿದ್ದಿಕೋ, ಇವತ್ತು ನಾನು ಇಲ್ಲೇ ಇರುತ್ತೇನೆ ಎಂದು ಹೇಳಿದ. ಅದಕ್ಕೆ ನಾನು ಬೇಡ ಎಂದು ಹೇಳಿದಾಗ, ನನ್ನ ಗೆಳತಿ ನಮಗೆ ಹೋಗು, ಅವನ ಜೊತೆ ನಾನು ಇರ್ತೀನಿ, ನಿನಗೆ ಇದೆಲ್ಲ ಗೊತ್ತಾಗಲ್ಲ ಎಂದಳು. ನಾನು ಅವರ ಮಾತಿಗೆ ಸರಿ ಅಂತ ಅಲ್ಲಿಂದ ಹೋಗಿ ಬಾಗಿಲು ಹಾಕಿದೆ. ಆಮೇಲೆ ಅವರು ಏನು ಮಾಡ್ತಾರೆ ಎಂಬ ಕೌತುಕ ಮನಸ್ಸಿನಲ್ಲಿ ಬಂತು. ನಾನು ಆ ಕಡೆಯಿಂದ ಮನೆಯ ನಡುವಿನ ಬಾಗಿಲ ಸಂಧಿಯಿಂದ ನೋಡ್ತಾ ಇದ್ದೆ. ಆಕಾಶ ಮೇಲೆರಗಿ ಮನ ಬಂದಂತೆ ಆ ಕೆಲಸ ಮಾಡುತ್ತಿದ್ದ. ಅದಕ್ಕೆ ನನ್ನ ಗೆಳತಿಯು ಸಹಕಾರ ಕೊಡುತ್ತಾ ಇದ್ದಳು. ಆದರೆ ಮತ್ತೊಂದೆಡೆ ನಾನು ಆ ಕೆಲಸ ನೋಡುತ್ತಾ ಸುಮ್ಮನೆ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿಕೊಂಡು ಸುಮ್ಮನೆ ಬಿದ್ದುಕೊಂಡೆ. ಆದರೆ ಮರುದಿನವೇ ಆ ಮನೆಯಿಂದ ಬೇರೆ ಕಡೆಗೆ ಹೋಗಿ ಬಿಟ್ಟೆ, ಏಕೆಂದರೆ ನಾನು ನಮ್ಮ ಮನೆಯ ಜವಾಬ್ದಾರಿ ಹೊರಬೇಕಿತ್ತು. ಸ್ನೇಹಿತರೆ, ನೋಡಿದ್ರಲ್ಲ ಈ ಕಥೆ. ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.